ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ವೀಕ್ ಆಫ್ ಅಲ್ವಾ, ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸು ನಾವೆಲ್ಲರೂ ಸೇರಿ ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಶಿವಾಜಿನಗರ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಔಟ್ಫಿಟ್ ನೋಡಿ ಹೇಗಿದೆ, ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಚೆನ್ನಾಗಿದ್ದೀನಿ ಅಲ್ವಾ? ಗೈಸ್ ನಾವು ಇವಳು ಈಗಷ್ಟೇ ಇರ್ತಾಳೆ, ಲಾಸ್ಟ್ ಇರಲ್ಲ. ಯಾಕಂದರೆ ಇವಳು ಅವ್ರ ಅಣ್ಣವ್ರ ಜೊತೆ ಹೋಗ್ತಾ ಇದ್ದಾಳೆ. ನಾವು ನಮ್ಮ ಫ್ರೆಂಡ್ ಅವ್ರ ಮಮ್ಮಿ ಬಂದಿದ್ದಾರೆ, ಅವ್ರ ಜೊತೆ. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್, ಹುಷಾರಾಗಿ ಹೋಗಿ. ಬಾಯ್. ಹಾಂ, ಹುಷಾರು. ಗೈಸ್ ಏನು ಗೊತ್ತಾ, ಇಲ್ಲೂ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗೇ ಇದೆ. ಸಂಡೇ ಎಲ್ಲ ಶಾಪಿಂಗಿಗೆ ಅಂತೇಳಿ ಹೊರಗಡೆ ಹಾಕಿರ್ತಾರೆ. ಇಲ್ಲಿನೂ ಚೆನ್ನಾಗೇ ಇದೆ, ಇಲ್ಲಿನೂ ತೊಗೋಬೋದು. ಏನು ಗೊತ್ತಾ, ನಾವು 2 ಬಸ್ ಚೇಂಜ್ ಮಾಡಬೇಕು. ಈಗ ನಾವಲ್ಲಿ ಸೆಂಟ್ ಜಾನ್ಸಿಂದ ಡೈರೆಕ್ಟು ಶಿವಾಜಿನಗರಕ್ಕೆ ಬಸ್ ಇತ್ತು. ಬಟ್ ನಾವು ಯಾಕೆ ಹತ್ತಲಿಲ್ಲ ಅಂತಂದರೆ, ಇನ್ನೂ ಹಾಫ್ ಆನ್ ಅವರ್ ಇತ್ತು. ಅಷ್ಟೊತ್ತು ವೆಯ್ಟ್ ಮಾಡೋದು ಯಾಕೆ? G3 ಬಸ್ ಆದರೆ G3 ಬಸ್ ಹತ್ತಿದ್ರೆ ಇಲ್ಲಿ ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಹತ್ರ ಇಳಿಸುತ್ತೆ. ಇಲ್ಲಿಂದ ಶಿವಾಜಿನಗರ್ಗೆ ಹೋಗಬೇಕು. ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವು G3 ಬಸ್ ಹತ್ಕೊಂಡೇ ಬಂದ್ವಿ ಗೈಸ್. ಗೈಸ್ ಈಗ ಶಿವಾಜಿನಗರ್ಗೆ ಬಂದು ನಾವು ಬನ್ನಿ ತೋರಿಸ್ತೀನಿ ಹೇಗಿದೆ ಶಿವಾಜಿನಗರ ಅಂತೇಳಿ, ಏನೆಲ್ಲ ಸಿಗುತ್ತೆ ಎಷ್ಟು ತೋರಿಸ್ತೀನಿ. ಇಂದ ಸ್ಟಾರ್ಟ್ ನೋಡಿ, ಮುಂದೆ ನೋಡೋಣ. ನಾನು ಕ್ರಾಕ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕಡಿಮೆಗೆ ಸಿಕ್ಕಿದ್ರೆ ತಗೊತೀನಿ ಗೈಸ್. ನೋಡೋಣ, ಜೀನ್ಸು ಕಡಿಮೆಗೆ ಸಿಕ್ಕಿದ್ರೆ ಜೀನ್ಸು ತೊಗೊತೀನಿ. ಅಲ್ಲಿದ್ದಾವೆ ಕ್ರಾಕ್ಸ್ ತಗೋಣ ಗೈಸ್. ನೋಡಿ ಜನ ಹೇಗಿದ್ದಾರೆ ಅಂತ. ನೋಡಿ ಗೈಸ್, ಯಪ್ಪ ಸಂಡೇ ಬಜಾರ್. ನಾವು ಕೂಡ ಸಂಡೇ ಬಜಾರ್ನಲ್ಲಿ ಅಟೆಂಡೆನ್ಸ್. ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊತೀನಿ, ಇಲ್ಲ ಅಂದರೆ ಇಲ್ಲ. ಬಟ್ ಕ್ರಾಕ್ಸ್ ಮಾತ್ರ ಕಂಪಲ್ಸರಿ ತೊಗೊತೀನಿ. ಚೆನ್ನಾಗಿತ್ತು, ಅಲ್ಲಿ 200 ಅಂತೆ. ಮುಂದೆ ನೋಡಿ, ಮುಂದೆ ಇನ್ನೂ ಕಡಿಮೆ ಇದ್ದರೆ ತೊಗೊಳೋಣ ಅಂತ. ನೋಡೋಣ, ಚೆನ್ನಾಗಿದ್ರೆ ಮುಂದೆ. ಗೈಸ್ ನೋಡಿ ಗೈಸ್, ಕ್ಯೂಟ್ ಆಗಿದ್ದಾವೆ. ನಮ್ಮ ಫ್ರೆಂಡ್ ಅವ್ರ ಪಾಪ ತೋರಿಸ್ತಾರಂತೆ ಶಾಪಿಂಗ್ ಎಲ್ಲೆಲ್ಲಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಬರೀ ಲೇಡೀಸ್ ಅಷ್ಟೇ ಸಿಗುತ್ತಂತೆ ಮುಂದೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚರ್ಚ್ ಹತ್ರದಿಂದ, ಚರ್ಚ್ ಪಕ್ಕ ಒಂದು ರೋಡ್ ಇದೆ, ಅದ್ರ ಸ್ಟ್ರೈಟ್ ಹೋಗ್ಬೇಕು. ಅಮೌಂಟ್ ಇಲ್ಲ ಗೈಸ್, ಸುಮ್ಮನೆ ಬಂದಿರೋದು ನೋಡಿ. ಇನ್ನೂ ಸ್ಯಾಲ್ರಿನೇ ಆಗಿಲ್ಲ ನಮ್ಮದು. ನೆನ್ನೆ ಆಗಬೇಕಿತ್ತು, ಆಗಿಲ್ಲ. ನೋಡೋಣ, ಇಷ್ಟ ಆದರೆ ತಗೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಾನು ಒಂದು ಸ್ಪ್ರೈಟ್ ತೊಗೊಂಡೆ, ಇವರೆಲ್ಲರೂ ಫಾಂಟಾ ತೊಗೊಂಡಿದ್ದಾರೆ. ಸಾಕಾಯಿತು ಗೈಸ್. ಇನ್ನೊಂದ್ಸಲ ಯಾವ ಶಾಪಿಂಗಿಗೂ ಹೋಗ್ಬಾರ್ದು ಅಂತ ಡಿಸೈಡ್ ಆಗಿದೆ ನಾನು. ಯಾಕೆ ಗೊತ್ತಾ, ಹೋಗೋಕ್ಕಾಗಲ್ಲ, ಫುಲ್ಲು ತಲೆನೋವು ಬರುತ್ತೆ. ಸುಮ್ಮನೆ ಅನ್ಕೊಂತೀವಿ ಅಷ್ಟೇ, ಶಾಪಿಂಗ್ ಅಂತ. ಹೋಗಿ ಬರೋಕ್ಕೆ ಮಾತ್ರ ಆಗಲ್ಲ, ನಿಜ. ಇದು ಇಲ್ಲೆಲ್ಲ ಚೆನ್ನಾಗಿದ್ದಾವೆ ಗೊತ್ತಾ, ಬಟ್ ರೇಟ್ ಜಾಸ್ತಿ. ಬಟ್ಟೆ ಎಲ್ಲ ಚೆನ್ನಾಗಿದ್ದಾವೆ. ನಂಗೊಂದು ಇಷ್ಟ ಆಯಿತು. ಇಲ್ಲಿದೆ ನೋಡಿ ಮೇಲೆ ರೆಡ್, ಸೆಕೆಂಡ್ ಒನ್, ಅದು ಒಂದು ಇಷ್ಟ ಆಯಿತು. ಮತ್ತು ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಇದು ಒಂದು ಇಷ್ಟ ಆಯಿತು. ಚೆನ್ನಾಗೇ ಇದ್ದಾವೆ ಗೈಸ್. ಟೈಮ್ 3:30, 4 o'clock ಆಗಿದೆ. ಆದರೂ ಜನ ನೋಡಿ, ಇವಾಗಿಂದನೇ ಇನ್ನೂ ಜಾಸ್ತಿ ಅನಿಸುತ್ತೆ ಗೈಸ್. ಏನು ಗೊತ್ತಾ, ನಾವು ಬಂದಾಗಿಂದನೂ ಹಿಂಗೆ ಇದೆ, ಜಾಸ್ತಿ, ಇನ್ನೂ ರಶ್ ಜಾಸ್ತಿ ಆಗಿದೆ. ಇನ್ನೊಂದ್ಸಲ ನಾನು ಶಿವಾಜಿನಗರ್ಗೆ ಬರಲ್ಲ ಗೈಸ್, ಬೇಡ. ಶಾಪಿಂಗ್ ಎಂಥ ಶಾಪಿಂಗು ಬೇಡ, ಏನು ಬೇಡ. ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಓಯ್ ಇಲ್ಲ ನೋಡಿ, ಇನ್ನೊಂದ್ಸಲ ಬರ್ತೀಯಾ? ಬರೋದೇ ಇಲ್ಲ ನಾನಂತೂ. ನೋಡೆ
ಇನ್ನೊಂದ್ಸಲ ಬರ್ತೀಯಾ? ಇಲ್ಲ ಬರಲ್ಲ. ನಿಜ ನೀನು? ನೋ ಚಾನ್ಸ್ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು. ನನ್ನ ಮೇಲೆ ಆಣೆ ಇಟ್ಟೇಳು. ನಿಜ ಗೈಸ್, ಸೀರಿಯಸ್ಲಿ ಸಾಕಾಯ್ತು. ನಾವು ಅಂತೀವಷ್ಟೇ ಶಾಪಿಂಗ್ 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 ಅಂತ. ಫುಲ್ಲು ಕ್ರೌಡ್ ಏರಿಯಾ ಗೈಸ್ ಇದಂತೂ. ಕ್ರೌಡ್ ಏರಿಯಾ. ಇನ್ನೊಂದು ಫಿಶ್ ಅದೆಲ್ಲ ಇತ್ತು, ನಮಗೆ ಸ್ಮೆಲ್ ಆಗಲ್ಲ ಅಂತೇಳಿ ಸೊ ವಾಪಸ್ ಬಂದು ಇನ್ನೊಂದ್ಸಲ ಬರೋದೇ ಇಲ್ಲ ಗೈಸ್ ನಿಜ. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ನಾವು ಅಂತೀವಷ್ಟೇ ಬರೀ ಶಾಪಿಂಗ್ ಮಾಡಬೇಕು ಶಾಪಿಂಗ್ ಮಾಡಬೇಕು ಅಂತ. ಆಗಲ್ಲ ಗೈಸ್ ಶಾಪಿಂಗ್ ಮಾಡೋಕ್ಕೆ. ಅದನ್ನು ಫಸ್ಟ್ ಬೇಕು ನಾವು. ಸುಸ್ತು ಇವಾಗ ಮತ್ತೆ ಟೈಮ್ ನೋಡಿ ಎಷ್ಟಾಗಿದೆ, 4 ಆಲ್ರೆಡಿ 4 ಆಗಿದೆ. ಮತ್ತು ಇವಾಗ ಹೋಗಿ ಮಲ್ಗಂಗೂ ಇಲ್ಲ. ನಮ್ಮ ಫ್ರೆಂಡ್ ಬರ್ತಾಳೆ, ನಮ್ಮ ಆಫೀಸಿಗೆ ಸೆಲೆಕ್ಟ್ ಆಗಿದ್ದಾಳೆ ಅವಳು ಪಿ ಜಿ ನೋಡ್ಕೊಂಬಂದಿದ್ವಿ ನೆನ್ನೆ. ಅವಳು ಬರ್ತಾಳೆ, ಮತ್ತು ಅವಳನ್ನ ಕರ್ಕೊಂಡೋಗಿ ಅವ್ರ ಪಿ ಜಿಗೆ ತೋರಿಸಿ ಎಲ್ಲ ಅವ್ರದ್ದು ಶಿಫ್ಟ್ ಮಾಡೋಷ್ಟೊತ್ತಿಗೆ ನಮ್ಗೆ ಅಲ್ಲೇ ಇದಾಗುತ್ತೆ. ಮತ್ತು ನಾಳೆ ಆಫೀಸಿಗೆ ಹೋಗ್ಬೇಕು. ಏನಂತೀಯ? ಹೌದು, ಎಲ್ಲ ಮುಗಿಯೋದ ಅನುಬಂಧ. ಮಾರ್ನಿಂಗ್ ಎದ್ರೆ ಹೋಗ್ಬೇಕು. ಹೆಂಗೋ ಪುಣ್ಯ ನಮ್ಮದು 9:30 ಶಿಫ್ಟ್ ಇದೆ. 7:30 ಶಿಫ್ಟ್ ಇದ್ದಿದ್ರೆ ಮುಗಿಸ್ತದೆ. ನಮ್ದೈತೆ ಬ್ರೋ, ನಮ್ದೈತೆ 7:30. ಇವ್ರದ್ದು 7:30 ಶಿಫ್ಟ್. ಜಿ ಶಿವಾಜಿನಗರ್ಗೆ ಎಷ್ಟು ಟೈಮ್ಸ್ ಬಂದೋಗಿದ್ಯಾ ನೀನು? ನಾನು 4 ಟೈಮ್ಸ್. ಇವ್ರು 4 ಟೈಮ್ಸ್ ಬಂದಿಲ್ಲ. ನಾವು ಫಸ್ಟ್ ಟೈಮ್ ಬಂದರೆ ಸಾಕು, ಇನ್ನೊಂದ್ಸಲ ಬರಲೇಬಾರ್ದು ಅನ್ಸ್ಬಿಟ್ಟು. ನಿಜ ಯಪ್ಪ ಆಗಲ್ಲ ಆ ಕ್ರೌಡ್ಗೆ. ಅದು ಫಿಶ್ ಫಸ್ಟ್ ಫಿಶ್ ನಿಜ. ಫಸ್ಟ್ ಆ ಫಿಶ್ ಸ್ಮೆಲ್ಲು, ಮತ್ತು ಇನ್ನೊಂದು ಚಿಕನ್ ಮಟನ್ ಅಲ್ಲೇ ಹಂಗೆ ಎಲ್ಲ ಹಂಗೆ ಹಾಕಿದ್ರು ನೋಡಿ. ಸೊ ಅದಕ್ಕೆ ಆಗಲ್ಲ ಅಷ್ಟೇ ಗೈಸ್. ಇನ್ನೊಂದು ಬಿಸಿಲು ಜಾಸ್ತಿ ಇವತ್ತೆ. ಅಂದರೆ ಏನು ಗೊತ್ತಾ, ನಾವು ಆಫೀಸಲ್ಲಿ ಎ ಸಿಲಿ ಇದ್ದು ನಾವು ಹೊರಗಡೆ ಬಂದೇ ಇಲ್ಲ. ಆಫ್ಟರ್ ಲಾಂಗ್ ಟೈಮ್ ಎಷ್ಟೊಂದು ದಿನ ಆದಮೇಲೆ ಬಂದಿದ್ವಲ್ಲ. ಸೊ ಅದಕ್ಕೆ ನಮ್ಮ ಮಂತ್ ಆಯಿತು ನಾವು ಬಳ್ಳಾರಿ ಬಿಸಿಲನ್ನ ಭಾಳ ಬಳ್ಳಾರಿ ಬಿಸಿಲನ್ನ ಮಿಸ್ ಮಾಡ್ಕೊಂಡು 6.5 months ಆಯಿತು. ಬಳ್ಳಾರಿಲಿ ಬಿಸಿಲು ಜಾಸ್ತಿ ಅಲ್ವಾ. ಇವಾಗ ಬೆಂಗಳೂರಿಗೆ ಬಂದು ಬೆಂಗಳೂರು ಕ್ಲೈಮೇಟಿಗೆ ಅಡ್ಜಸ್ಟ್ ಆಗ್ತಿದ್ವಿ. ಇವಾಗ ನಾವು ಹೊರಗಡೆ ಬಂದರೆ ನಮ್ಗೆ ಆಗಲ್ಲ. ಅಣ್ಣವ್ರ ಮಮ್ಮಿಗೆ ಕೊಡಿಸಿದ್ರು. ನಾವು ಅಂದರೆ ಬರುವಾಗ ಪಿ ಜಿಲೇ ತಿನ್ಕೊಂಬಂದಿದ್ವಿ, ಏನೂ ತಿಂದಿದ್ದಿಲ್ಲ. ಅದಕ್ಕೆ ಏನಾದರೂ ತಗೊಳ್ಳಿ ಅಂದರು. ನಮಗೇನು ಅಂದರೆ ನಮಗೇನು ಬೇಡ ಅನಿಸ್ತು. ಆದರೂ ನಮ್ಮ ಫ್ರೆಂಡ್ ಹೋಗಿ ಇದನ್ನು ತೊಗೊಂಡು ಬಂದಳು. ಅಲ್ಲೇ ಬರ್ತದಲ್ಲ ನೋಡ್ರಿ. ಹೇಳ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಈಗ ಜಸ್ಟ್ ತಾನೇ ಪಿ ಜಿಗೆ ಬಂದ್ವಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸರಿ. ನಾನೇನು ತೊಗೊಂಡಿನಿ ಅಂತ ತೋರಿಸಿಲ್ಲ ಅಲ್ವಾ. ಒಂದು ಜೊತೆ ಚಪ್ಪಲ್ ತೊಗೊಂಡಿದ್ದೀನಿ ಅಷ್ಟೇ, ತೋರಿಸ್ತೀನಿ ರೀ. ಅದು ಈ ಚಪ್ಪಲ್ ತೊಗೊಂಡೆ ಗೈಸ್. ನಾನು ಒಂದು ಜೊತೆ ತೊಗೊಂಡೆ. ನನ್ನ ಇನ್ನು 3 ಮೆಂಬರ್ಸ್ ಫ್ರೆಂಡ್ಸೂ ತೊಗೊಂಡ್ರು. ಒಬ್ಬೊಬ್ಬರು ಒಂದೊಂದು ಜೊತೆ ತೊಗೊಂಡ್ವಿ, ಇನ್ನೊಬ್ರು ಅಂದರೆ 2 ಜೊತೆ ತೊಗೊಂಡ್ಲು. ಆಫೀಸ್ಗೆ ಹೋಗೋಕ್ಕೆ ಮತ್ತು ಯಾವುದಾದ್ರೂ ಫಂಕ್ಷನ್ಸಿಗೆ ಹಾಕೋಕ್ಕೆ ಅಂತ ತೊಗೊಂಡ್ಲು ಅವಳು. ನನಗೇನು ಅನಿಸ್ತು ಗೊತ್ತಾ, ಈ ಚಪ್ಪಲ್ ತಗೊಳಕ್ಕಾಗಿಯೇ ಶಿವಾಜಿನಗರ್ಗೆ ಹೋಗಿವಿ ಅನಿಸ್ತು. ಇದು ಆಕ್ಚುಲಿ ಚೆನ್ನಾಗಿರೋ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಜಲ್ದಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.